ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. MGN ಎಕ್ಸ್‌ಪ್ರೆಸ್ ವೇ 4ನೇ ಅಧಿವೇಶನಕ್ಕೆ ತಮಗೆಲ್ಲ ಸ್ವಾಗತ. ಈ ಹಿಂದಿನ ಅಧಿವೇಶನದಲ್ಲಿ ಸ್ವತಂತ್ರ ಭಾರತದಲ್ಲಿ ಸಾರಿಗೆ ಇಲಾಖೆ ಯಾವ ರೀತಿಯಲ್ಲಿ ಬೆಳಕಿಗೆ ಬಂತು, ಸಾರಿಗೆ ಇಲಾಖೆಯಲ್ಲಿ ಯಾವ ಕಾನೂನುಗಳನ್ನು ರೂಪಿಸಿದ್ದಾರೆ, ಎಲ್ಲ ರಾಜ್ಯಗಳಲ್ಲಿ ಸಾರಿಗೆ ಇಲಾಖೆಯ ವ್ಯವಸ್ಥೆ ಯಾವ ರೀತಿಯಲ್ಲಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವು. ಈ ಒಂದು 4ನೇ ಅಧಿವೇಶನದಲ್ಲಿ ಈ ದಿನ ಕರ್ನಾಟಕ ಸರ್ಕಾರದಲ್ಲಿ ಸಾರಿಗೆ ಇಲಾಖೆ ಯಾವ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದೆ, ಇದರಲ್ಲಿ ಅಧಿಕಾರ ವಿಕೇಂದ್ರೀಕರಣವನ್ನು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆಯಲ್ಲಿ ಸಾರಿಗೆ ಸಚಿವರು ಸಾರಿಗೆ ಇಲಾಖೆಯ ಮುಖ್ಯಸ್ಥರಾಗಿರ್ತಾರೆ. ರಾಜ್ಯ ಸರ್ಕಾರ ಸಾರಿಗೆ ಸುವ್ಯವಸ್ಥೆಗಾಗಿ ಜನರಿಗೆ ಸುಗಮವಾದಂತಹ ಸಾರಿಗೆ ವ್ಯವಸ್ಥೆಯನ್ನು ಮಾಡಿಕೊಡುವ ಸಲುವಾಗಿ ಹಾಗೂ ಸಾರಿಗೆ ವ್ಯವಸ್ಥೆಯಲ್ಲಿ ವಾಹನಗಳನ್ನು ಹೊಂದುವುದಕ್ಕಾಗಿ, ವಾಹನಗಳನ್ನು ಹೊಂದಿದ ನಂತರ ಅವನ್ನು ಚಲಾವಣೆ ಮಾಡುವ ಸಲುವಾಗಿ ಕೆಲವೊಂದು ನೀತಿ ನಿಯಮಗಳನ್ನು ರೂಪಿಸಿ ಯೋಜನೆಗಳನ್ನು ಅನುಷ್ಠಾನಕ್ಕಾಗಿ ತರುವುದಕ್ಕೆ ಈ ಶಾಸಕಾಂಗ ಕೆಲಸ ಮಾಡುತ್ತೆ. ಶಾಸಕಾಂಗದ ಈ ಯೋಜನೆಗಳನ್ನು ಜಾರಿಗೆ ತರುವುದು ಕಾರ್ಯಾಂಗ. ಈ ಸಾರಿಗೆ ಇಲಾಖೆಯಲ್ಲಿ ಕಾರ್ಯಾಂಗ ವಿಭಾಗದ ಮುಖ್ಯಸ್ಥರಾಗಿ ಪ್ರಧಾನ ಕಾರ್ಯದರ್ಶಿಗಳು ಸಾರಿಗೆ ಇಲಾಖೆ ಇವರು ಬರ್ತಾರೆ. ಇವರು ಕಾರ್ಯಾಂಗದ ಮುಖ್ಯಸ್ಥರು ಸಾರಿಗೆ ಇಲಾಖೆಯಲ್ಲಿ. ಪ್ರಧಾನ ಕಾರ್ಯದರ್ಶಿಗಳು ಸಾರಿಗೆ ಇಲಾಖೆ ಈ ಒಂದು ಹುದ್ದೆ ಏನಿದೆ ಇದು IPS ಅಥವಾ IAS ದರ್ಜೆಯ ಸ್ಥಾನಮಾನ ಹೊಂದಿರುವಂಥ ಹುದ್ದೆ. ಈ ಪ್ರಧಾನ ಕಾರ್ಯದರ್ಶಿಗಳು ಸಾರಿಗೆ ಇಲಾಖೆ ಇವರ ಕೈ ಕೆಳಗೆ ಇಬ್ಬರು ಅಧಿಕಾರಿಗಳು ಬರ್ತಾರೆ, IAS ಅಧಿಕಾರಿಗಳು. ಒಂದು KSRTC, ಇದು ಒಂದು ಸ್ವಾಯತ್ತ ಸಂಸ್ಥೆ. ಇದಕ್ಕೊಬ್ಬ ವ್ಯವಸ್ಥಾಪಕ ನಿರ್ದೇಶಕರು. ಈ ವ್ಯವಸ್ಥಾಪಕ ನಿರ್ದೇಶಕರು ಕೂಡ IAS ಅಧಿಕಾರಿಯಾಗಿರ್ತಾರೆ. ವ್ಯವಸ್ಥಾಪಕ ನಿರ್ದೇಶಕರು KSRTC ಇವರ ಕೈ ಕೆಳಗಡೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು, ಸಂಚಾರ ನಿಯಂತ್ರಣಾಧಿಕಾರಿಗಳು, ಡಿಪೋ ವ್ಯವಸ್ಥಾಪಕರು, ತಾಂತ್ರಿಕ ಶಿಲ್ಪಿಗಳು, ಈ ರೀತಿಯ ವಿವಿಧ ಹುದ್ದೆಗಳು ಬರ್ತವೆ. ಇನ್ನು ಬಹುಮುಖ್ಯವಾಗಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಅಂದರೆ RTO ಡಿಪಾರ್ಟ್ಮೆಂಟ್. RTO ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾಗಿ ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಆಯುಕ್ತರು ಇರ್ತಾರೆ. ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಆಯುಕ್ತರು IAS ಅಥವಾ IPS ದರ್ಜೆಯ ಅಧಿಕಾರಿಗಳನ್ನು ಅದಕ್ಕೆ ನೇಮಕ ಮಾಡ್ತಾರೆ. ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಆಯುಕ್ತರು ಇವರಿಗೆ ಅಧೀನವಾಗಿ 6 ಜನ ಅಪರ ಸಾರಿಗೆ ಆಯುಕ್ತರು ಇರ್ತಾರೆ. ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವರ ಕೈ ಕೆಳಗಡೆ 6 ಜನ ಅಡಿಷನಲ್ ಟ್ರಾನ್ಸ್ಪೋರ್ಟ್ ಕಮಿಷನರ್ಸ್ಗಳು ಇರ್ತಾರೆ. ಈ ಅಪರ ಸಾರಿಗೆ ಆಯುಕ್ತರು 6 ಜನ ವಿವಿಧ ಉದ್ದೇಶಗಳಿಗಾಗಿ ವಿವಿಧ ಕಾರ್ಯಗಳನ್ನು ರೂಪಿಸಿ ಅದನ್ನು ಅನುಷ್ಠಾನಕ್ಕೆ ತರುವ ಸಲುವಾಗಿ 6 ಅಪರ ಸಾರಿಗೆ ಆಯುಕ್ತರ ಹುದ್ದೆಗಳನ್ನು ಸೃಜಿಸಲಾಗಿದೆ. ಮೊದಲನೇದಾಗಿ ಅಪರ ಸಾರಿಗೆ ಆಯುಕ್ತರು ಆಡಳಿತ, ಅಡಿಷನಲ್ ಕಮಿಷನರ್ ಫಾರ್ ಟ್ರಾನ್ಸ್ಪೋರ್ಟ್ ಅಡ್ಮಿನಿಸ್ಟ್ರೇಷನ್. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪ್ರಾದೇಶಿಕ ಸಾರಿಗೆ ಕಚೇರಿಗಳು, ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಗಳು, ತನಿಖಾ ಠಾಣೆಗಳು ಇಷ್ಟರಲ್ಲೂ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಎಲ್ಲ ಅಧಿಕಾರಿಗಳು, ನೌಕರರು ಇವರ ಒಂದು ವರ್ಗಾವಣೆ, ಅವರ ಒಂದು ನೇಮಕ, ಅವರ ಒಂದು ವೇತನ ಮತ್ತು ಭತ್ಯೆಗಳು ಇವುಗಳ ಬಗ್ಗೆ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಮಾಡುವ ಸಲುವಾಗಿ ಅಪರ ಸಾರಿಗೆ ಆಯುಕ್ತರು ಆಡಳಿತ ಇವರು ಕೆಲಸ ಮಾಡ್ತಾರೆ. ಇವರ ನಂತರ ಬರ್ತಕ್ಕಂಥದ್ದು ಅಪರ ಸಾರಿಗೆ ಆಯುಕ್ತರು ಗವರ್ನೆನ್ಸ್ ಪರಿಸರ ಮತ್ತು ಆಡಳಿತ ವಿಭಾಗಕ್ಕೆ ಒಬ್ಬ ಅಪರ ಸಾರಿಗೆ ಆಯುಕ್ತರು ಇರ್ತಾರೆ. ಇವರ ಕೆಲಸ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪ್ರಾದೇಶಿಕ ಸಾರಿಗೆ ಕಚೇರಿಗಳಲ್ಲಿ ಇವತ್ತು ಏನು ಎಲ್ಲವೂ ಗಣಕೀಕರಣಗೊಂಡು ಪರಿವಾಹನ್ ಸೇವಾ ವ್ಯಾಪ್ತಿಗೆ ಒಳಪಟ್ಟು ವಾಹನ ಮತ್ತು ಸಾರಥಿ ತಂತ್ರಾಂಶದಡಿ ಸಾರ್ವಜನಿಕರಿಗೆ ಸೇವೆಯನ್ನು ಕೊಡ್ತಾ ಇದೆ. ಈ ವಾಹನ ಮತ್ತು ಸಾರಥಿ ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸುವಂಥದ್ದು ಮತ್ತು ಉನ್ನತ ತಂತ್ರಜ್ಞಾನವನ್ನು ಜಾರಿಗೆ ತರ್ತಕ್ಕಂಥದ್ದು, ಡಿಜಿಟಲೈಸ್ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ತಾಂತ್ರಿಕ ಸಿಬ್ಬಂದಿಗಳ ನೇಮಕ, ತಂತ್ರಾಂಶದಲ್ಲಿ ಬರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸೋದು, ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸೋದು, ಇದಕ್ಕಾಗಿ ಒಬ್ಬ ಅಪರ ಸಾರಿಗೆ ಆಯುಕ್ತರು ಇರ್ತಾರೆ. ಅದು ಪರಿಸರ ಮತ್ತು ಆಡಳಿತ ವಿಭಾಗ. ಇನ್ನು ಮುಂದುವರೆದಂತೆ ಜನರಿಗೆ ಒಂದು ಸಾರಿಗೆ ವ್ಯವಸ್ಥೆ, ಸಾಮಾನು ಸರಂಜಾಮುಗಳನ್ನು ಸಾಗಿಸುವುದು, ಪ್ರಯಾಣಿಕರನ್ನು ಸಾಗಿಸುವುದು, ಈ ಲಾರಿ, ಬಸ್ಸು ಇವುಗಳಿಗೆ ಪರ್ಮಿಟನ್ನು ಕೊಡುವಂಥದ್ದು,
ಲಾರಿಗಳಿಗೆ ನ್ಯಾಷನಲ್ ಪರ್ಮಿಟ್ಗಳನ್ನು ಕೊಡುವಂಥದ್ದು, ಬಸ್ಗಳಿಗೆ ಕ್ಯಾಂಟ್ರಾಕ್ಟ್ ಕ್ಯಾರೇಜು, ಸ್ಟೇಜ್ ಕ್ಯಾರೇಜ್ ಅಂತ ಬರುತ್ತೆ, ಆ ಬಸ್ಗಳಿಗೆ ಪರ್ಮಿಟನ್ನು ಕೊಡುವಂಥದ್ದು, ಮ್ಯಾಕ್ಸಿ ಕ್ಯಾಬ್ಗಳಿಗೆ ಪರ್ಮಿಟನ್ನು ಕೊಡುವಂಥದ್ದು. ಇದಕ್ಕಾಗಿ ಒಬ್ಬ ಅಪರ ಸಾರಿಗೆ ಆಗ್ತಿರ್ತಾರೆ. ಇದನ್ನು ರಾಜ್ಯ ಸಾರಿಗೆ ಪ್ರಾಧಿಕಾರ ಅಂತಾರೆ. ರಾಜ್ಯ ಸಾರಿಗೆ ಪ್ರಾಧಿಕಾರದ ಕಾರ್ಯದರ್ಶಿಗಳಾಗಿ ಈ ಅಪರ ಸಾರಿಗೆ ಆಯುಕ್ತರು ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಇನ್ನೂ 3 ಜನ ಅಪರ ಸಾರಿಗೆ ಆಯುಕ್ತರಿದ್ದಾರೆ. ಆ ಪೈಕಿ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ರೋಡ್ ಸೇಫ್ಟಿ ಸೆಲ್, ಇದಕ್ಕೊಬ್ಬ ಅಪರ ಸಾರಿಗೆ ಆಯುಕ್ತರಿರ್ತಾರೆ. ಇದರ ಮೂಲಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂಥ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿಗಳು, ಆ ಎಲ್ಲ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿಗಳಿಗೆ ಮುಖ್ಯಸ್ಥರಾಗಿ ಜಿಲ್ಲಾಧಿಕಾರಿಗಳಿರ್ತಾರೆ. ಅದರ ಒಂದು ಸಮಿತಿಯ ಮುಖಾಂತರ ರಸ್ತೆ ಸುರಕ್ಷತಾ ಯೋಜನೆಗಳನ್ನು ಜಾರಿಗೆ ತರುವಂಥದ್ದು, ವಾಹನ ಸವಾರರಲ್ಲಿ ರಸ್ತೆ ಸುರಕ್ಷತೆಯ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಅಪಘಾತಗಳನ್ನು ತಡೆಗಟ್ಟುವಂಥದ್ದು, ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ರೂಪಿಸ್ತಕ್ಕಂಥದ್ದು ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. ಇದಕ್ಕೊಬ್ಬ ಅಪರ ಸಾರಿಗೆ ಆಯುಕ್ತರಿರ್ತಾರೆ. ಇನ್ನು ಬಹುಮುಖ್ಯವಾಗಿ ಇನ್ನಿಬ್ಬರು ಅಪರ ಸಾರಿಗೆ ಆಯುಕ್ತರು ಪ್ರವರ್ತನ ವಿಭಾಗ ಅಂತ ಮಾಡಿರ್ತಾರೆ. ಪ್ರವರ್ತನ ವಿಭಾಗ ಅಂದರೆ ಎನ್ಫೋರ್ಸ್ಮೆಂಟ್, ವಾಹನಗಳ ಒಂದು ತನಿಖೆ ಮಾಡುವಂಥದ್ದು, ತಪಾಸಣೆ ಮಾಡುವಂಥದ್ದು, ರಹದಾರಿ ನಿಯಮಗಳು, ನೋಂದಣಿ ನಿಯಮಗಳು, ಚಾಲನಾ ಅನುಜ್ಞಾಪತ್ರದ ನಿಯಮಗಳು ಮುಂತಾದ ನಿಯಮಗಳು, ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿ ಪ್ರಯಾಣ ಮಾಡ್ತಕ್ಕಂಥ ವಾಹನಗಳು, ಅದರ ಮಾಲೀಕರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೋಸ್ಕರ, ದಂಡವನ್ನು ವಿಧಿಸೋದಕ್ಕೋಸ್ಕರ ಒಂದು ಎನ್ಫೋರ್ಸ್ಮೆಂಟ್ ಸೆಲ್ ಇದೆ. ಆ ಎನ್ಫೋರ್ಸ್ಮೆಂಟ್ ಸೆಲ್ ಕರ್ನಾಟಕದ ಉತ್ತರ ಭಾಗದಲ್ಲಿ ಒಂದು, ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಒಂದು. ಸೊ ಅಪರ ಸಾರಿಗೆ ಆಯುಕ್ತರು ಉತ್ತರ ಮತ್ತು ಅಪರ ಸಾರಿಗೆ ಆಯುಕ್ತರು ದಕ್ಷಿಣ ಅಂತ 2 ಪದವಿಗಳು ಇದೆ. ಒಟ್ಟು 6 ಜನ ಅಪರ ಸಾರಿಗೆ ಆಯುಕ್ತರು ಮಾನ್ಯ ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಆಯುಕ್ತರ ಅಧೀನದಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ. ನಾನು ಈಗಾಗಲೇ ಹೇಳಿದಂತೆ ಅಪರ ಸಾರಿಗೆ ಆಯುಕ್ತರು ಪ್ರವರ್ತನ ದಕ್ಷಿಣ, ಇದರ ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರ ವಿಭಾಗ, ಬೆಂಗಳೂರು ಗ್ರಾಮಾಂತರ ವಿಭಾಗ, ಮೈಸೂರು ವಿಭಾಗ, ಶಿವಮೊಗ್ಗ ವಿಭಾಗ, ಹಾಗೆ ಪ್ರವರ್ತನ ಉತ್ತರ ಇವರ ಅಧೀನದಲ್ಲಿ ಬೆಳಗಾವಿ ವಿಭಾಗ ಮತ್ತು ಕಲಬುರಗಿ ವಿಭಾಗ ಬರುತ್ತೆ. ಸೊ ಪ್ರವರ್ತನ ದಕ್ಷಿಣ ಇವರ ಅಧೀನದಲ್ಲಿ ಬರ್ತಕ್ಕಂಥ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು ವಿಭಾಗ ಮತ್ತು ಶಿವಮೊಗ್ಗ ವಿಭಾಗ ಎಲ್ಲ ವಿಭಾಗಗಳಲ್ಲಿಯೂ ಪ್ರಾದೇಶಿಕ ಸಾರಿಗೆ ಕಚೇರಿಗಳು, ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಗಳು ಮತ್ತು ತನಿಖಾ ಠಾಣೆಗಳು ಇವೆ. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ಇರುತ್ತೆ. 2 ತಾಲೂಕು 3 ತಾಲೂಕುಗಳನ್ನು ಸೇರಿಸಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಗಳಿರ್ತವೆ. ಇನ್ನು ರಾಜ್ಯದ ಗಡಿ ಭಾಗಗಳಿಗೆ ಹೊಂದಿಕೊಂಡಂತೆ ವಾಹನಗಳ ತಪಾಸಣೆ ಮಾಡುವ ಸಲುವಾಗಿ ತನಿಖಾ ಠಾಣೆಗಳು ಇರ್ತವೆ. ಈ ರೀತಿ ಅಪರ ಸಾರಿಗೆ ಆಯುಕ್ತರು ದಕ್ಷಿಣ, ಇದರ ಕಚೇರಿ ಬೆಂಗಳೂರಿನಲ್ಲಿ ಇದೆ. ಮತ್ತು ಅಪರ ಸಾರಿಗೆ ಆಯುಕ್ತರು ಪ್ರವರ್ತನ ಉತ್ತರ, ಇವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಬೆಳಗಾವಿ ವಿಭಾಗ ಮತ್ತು ಕಲಬುರಗಿ ವಿಭಾಗ. ಇದರಲ್ಲಿ ಬರ್ತಕ್ಕಂಥ RTO ಆಫೀಸ್ಗಳು, ARTO ಆಫೀಸ್ಗಳು ಮತ್ತು ಚೆಕ್ ಪೋಸ್ಟ್ಗಳು ಅವರ ಅಧೀನದಲ್ಲಿ ಬರುತ್ತೆ. ಈಗಾಗಲೇ ನಾನು ಹೇಳಿದ ಹಾಗೆ ಪ್ರವರ್ತನ ಉತ್ತರ, ಪ್ರವರ್ತನ ದಕ್ಷಿಣ ಇವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 6 ವಿಭಾಗಗಳಿಗೆ, ಪ್ರತಿಯೊಂದು 6 ವಿಭಾಗಗಳಿಗೆ ಒಬ್ಬೊಬ್ಬ ಜಂಟಿ ಸಾರಿಗೆ ಆಯುಕ್ತರು ಇರ್ತಾರೆ. ಅವ್ರನ್ನ ಜಂಟಿ ಸಾರಿಗೆ ಆಯುಕ್ತರು ಬೆಂಗಳೂರು ನಗರ ವಿಭಾಗ, ಜಂಟಿ ಸಾರಿಗೆ ಆಯುಕ್ತರು ಬೆಂಗಳೂರು ಗ್ರಾಮಾಂತರ ವಿಭಾಗ, ಜಂಟಿ ಸಾರಿಗೆ ಆಯುಕ್ತರು ಮೈಸೂರು ವಿಭಾಗ, ಜಂಟಿ ಸಾರಿಗೆ ಆಯುಕ್ತರು ಶಿವಮೊಗ್ಗ ವಿಭಾಗ, ಜಂಟಿ ಸಾರಿಗೆ ಆಯುಕ್ತರು ಕಲಬುರಗಿ ವಿಭಾಗ, ಜಂಟಿ ಸಾರಿಗೆ ಆಯುಕ್ತರು ಬೆಳಗಾವಿ ವಿಭಾಗ ಅಂತ ಈ ರೀತಿ ಭಾಗಗಳನ್ನು ಮಾಡಿದ್ದಾರೆ. ಇವರ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ RTO ಕಚೇರಿಗಳು, ARTO ಕಚೇರಿಗಳು ಮತ್ತು ತನಿಖಾ ಠಾಣೆಗಳ ಮೇಲ್ವಿಚಾರಣೆಯನ್ನು ಅವರು ಇನ್ಸ್ಪೆಕ್ಷನಿಂಗ್ ಅಥಾರಿಟಿಯಾಗಿ ಅವರು ಕೆಲಸವನ್ನು ಮಾಡ್ತಾರೆ. ಈಗ ಈ ಎಲ್ಲ RTO ಆಫೀಸ್ಗಳು, ARTO ಆಫೀಸ್ಗಳು ಮತ್ತು ತನಿಖಾ ಠಾಣೆಗಳು ಇವುಗಳನ್ನು ವಿಭಾಗೀಯ ಮಟ್ಟದಲ್ಲಿ ಉಸ್ತುವಾರಿ ನೋಡೋದಕ್ಕೆ ಜಂಟಿ ಸಾರಿಗೆ ಆಯುಕ್ತರು ಇರ್ತಾರೆ. ಈ ಜಂಟಿ ಸಾರಿಗೆ ಆಯುಕ್ತರನ್ನು ನಿರ್ದೇಶನ ಮಾಡುವುದಕ್ಕೆ ಅಪರ ಸಾರಿಗೆ ಆಯುಕ್ತರು ಪ್ರವರ್ತನ, ಅಪರ ಸಾರಿಗೆ ಆಯುಕ್ತರು ದಕ್ಷಿಣ ಇರ್ತಾರೆ. ಇವರು ಇನ್ನುಳಿದ 4 ಜನ ಅಪರ ಸಾರಿಗೆ ಆಯುಕ್ತರೊಂದಿಗೆ ಮಾನ್ಯ ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಆಯುಕ್ತರ ಕೈ ಕೆಳಗಡೆ ಕೆಲಸವನ್ನು ಮಾಡ್ತಾರೆ. ಈ ರೀತಿಯಲ್ಲಿ ರಾಜ್ಯದಲ್ಲಿ ಅಧಿಕಾರದ ವಿಕೇಂದ್ರೀಕರಣ ವ್ಯವಸ್ಥೆ ಜಾರಿಯಾಗಿದೆ. ಈ ಒಂದು ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯ ಮೂಲಕ ಒಂದು ಸಾರಿಗೆ ಇಲಾಖೆಯ ನೀತಿ ನಿರ್ದೇಶನಗಳು ಜನರಿಗೆ ಸುಲಭವಾಗಿ ತಲುಪುವಂತೆ ಆಗ್ತಾ ಇದೆ. ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ
ಟ್ರಾನ್ಸ್ಕಾಮ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ನಮ್ಮ ಕರ್ನಾಟಕ ರಾಜ್ಯದ ಸಾರಿಗೆ ಇಲಾಖೆಯ ಎಲ್ಲ ಮಾಹಿತಿಗಳನ್ನು ತಾವು ಪಡೆಯಬಹುದು. ಅಧಿಕಾರ ವ್ಯಾಪ್ತಿ ಮತ್ತು ಆ ಕಚೇರಿಗಳು ಎಲ್ಲಿವೆ, ಅವರ ಕಾರ್ಯವ್ಯಾಪ್ತಿ ಏನು ಅನ್ನೋದನ್ನು ಹೆಚ್ಚಿನ ವಿಚಾರಗಳನ್ನು ಟ್ರಾನ್ಸ್ಕಾಮ್ ಈ ಒಂದು ವೆಬ್ಸೈಟ್ಗೆ ಹೋಗಿ ತಾವು ತಿಳ್ಕೊಳ್ಬೋದು. ಸ್ನೇಹಿತರೆ, ಈ ಅಧಿವೇಶನದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾಗ ಯಾವುದೇ ಸಂದೇಹಗಳು ಬಂದರೆ ತಾವು ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಸಂದೇಹಗಳನ್ನು ಹಂಚ್ಕೊಳ್ಬೋದು. ಅದಕ್ಕೆ ಸೂಕ್ತವಾದಂಥ ಸಮಜಾಯಿಷಿಯನ್ನು ಮುಂದಿನ ಅಧಿವೇಶನದಲ್ಲಿ ಕೊಡ್ತೇನೆ. ಹಾಗೂ ಈ ಒಂದು ಸಾರಿಗೆ ಇಲಾಖೆಯ ಸೇವೆಗಳನ್ನು ಪರಿಚಯಿಸುವ ಸಲುವಾಗಿ ಮತ್ತು ವಾಹನ ಬಳಕೆದಾರರಲ್ಲಿ, ರಸ್ತೆ ಬಳಕೆದಾರರಲ್ಲಿ ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ನಾನು ಈ ಒಂದು ಚಾನಲನ್ನು ಪ್ರಾರಂಭಿಸಿದ್ದೇನೆ. ಇದರಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ತಾವು ನಿರೀಕ್ಷೆ ಮಾಡ್ಬೋದು. ಈ ಒಂದು ಅಧಿವೇಶನಗಳಲ್ಲಿ ತಾವೆಲ್ಲ ಭಾಗಿಯಾಗುವುದರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ತಮ್ಮ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಆಗಲಿಕ್ಕೆ ಅವರಿಗೆ ಸೂಚನೆಗಳನ್ನು ಕೊಡಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು.